ಭತ್ತದಲ್ಲಿ, ರಕ್ತದಲ್ಲಿ ಎಲ್ಲ ಕಡೆ ಡಿ.ಕೆ. ಶಿವಕುಮಾರ್ ಅರಳ್ತಾ ಇದ್ದಾರೆ. ಆದ್ರೆ ಆಡಳಿತದಲ್ಲಿ ಸಿಎಂ ಚೇರ್ನಲ್ಲಿ ಅರಳಬೇಕು ಅನ್ನುವಂಥದ್ದು ಬಹಳ ಜನರ ಅಪೇಕ್ಷೆ, ಎಸ್ಪೆಷಲಿ ಡಿ.ಕೆ. ಶಿವಕುಮಾರ್ ಅವರ ಅಭಿಮಾನಿಗಳದ್ದು. ಅದು ಯಾವಾಗ ಆಗುತ್ತೆ? ಆಗೋದಕ್ಕೆ ಸಿದ್ದರಾಮಯ್ಯ ಬಿಡ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರ ಎಲ್ಲಾ ರೀತಿಯ ಆಟಕ್ಕೆ ಸಿದ್ದರಾಮಯ್ಯ ಗೂಗ್ಲಿ, ಸಿಎಂ ಕುರ್ಚಿ ಆಟಕ್ಕೆ ಬ್ರೇಕ್ ಹಾಕೋದಕ್ಕೆ ಸಿದ್ದರಾಮಯ್ಯ ಭರ್ಜರಿ ಪ್ಲಾನ್ ರೆಡಿನ ಇಟ್ಕೊಂಡಿರ್ತಾರೆ. ಈಗ ಶೀಘ್ರವೇ ರಾಹುಲ್ ಗಾಂಧಿಯನ್ನ ಭೇಟಿಯಾಗೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಾಹೇಬರು. ಸಂಪುಟ ಪುನರ್ರಚನೆಗೆ ಅವಕಾಶವನ್ನ ಕೇಳಲಿಕ್ಕಿದ್ದಾರೆ ಸಿದ್ದರಾಮಯ್ಯ ಅವರು. ಈ ಹಿಂದೆನೂ ಕೂಡ ಈ ರೀತಿಯ ಪ್ರಯತ್ನಗಳಾದವು. ಆದ್ರೆ ಈಗ ಬೇಡ ಅಂತ ಹೇಳಿದ್ದಕ್ಕೆ ಸುಮ್ಮನೆ ಆಗಿದ್ದ ಸಿದ್ದರಾಮಯ್ಯ ಅವತ್ತು ಸುಮ್ಮನೆ ಬಂದವರು ಈಗ ಮತ್ತೆ ವಾಪಸ್ ಹೋಗೋದಕ್ಕೆ ರೆಡಿಯಾಗಿದ್ದಾರೆ. ಸಂಪುಟ ಪುನರ್ರಚನೆ ಮಾಡ್ತೀವಿ ಅಂತ ಅನುಮತಿಯನ್ನ ಕೇಳೋದಕ್ಕೆ ಅವಕಾಶ ಕೊಡಿ ಅಂತ ಕೇಳೋದು ಭೇಟಿಯ ಉದ್ದೇಶ ಆಗಿದೆ. ಸಂಪುಟ ಪುನರ್ರಚನೆಯಾದರೆ ಸಿದ್ದರಾಮಯ್ಯ ಅವರು ಸಂಪೂರ್ಣ ಹಿಡಿತ ಸಾಧಿಸಿದಂತೆಯೇ ಲೆಕ್ಕ. ಡಿ.ಕೆ. ಶಿವಕುಮಾರ್ ಅದಕ್ಕೆ ಅಡ್ಡಗಾಲು ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬದಲಾದರೆ ಸಿಎಂ ಸಹಿತ ಎಲ್ಲವೂ ಬದಲಾಗಲಿ. ಕೇವಲ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಅಲ್ಲ, ಇನ್ಕ್ಲೂಡಿಂಗ್ ಸಿಎಂ ಸಿದ್ದರಾಮಯ್ಯ ಎಲ್ಲವೂ ಬದಲಾಗಲಿ ಅನ್ನುವಂಥದ್ದು ಡಿ.ಕೆ. ಶಿವಕುಮಾರ್ ಲೆಕ್ಕಾಚಾರ. ಅಂದ್ರೆ ಸಂಪುಟದಲ್ಲಿ ಇರೋರ ಪೈಕಿ 15 ಮಂದಿಯನ್ನ ತೆಗೆಯೋದು ಈಗ ಮೊದಲ ಆದ್ಯತೆ. ಖಾಲಿ ಇರುವ ಸ್ಥಾನ ಸೇರಿ 15ಕ್ಕೂ ಹೆಚ್ಚು ಮಂದಿಗೆ ಹೊಸಬರಿಗೆ ಚಾನ್ಸ್ ಕೊಡೋದು. ಈ ರೀತಿ ಲೆಕ್ಕಾಚಾರ ಹಾಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಈ ಕೆಲಸ ಕಳೆದ ವರ್ಷಾಂತ್ಯದಲ್ಲೇ ಮುಗಿಬೇಕಾಗಿತ್ತು ಇವರು ಅನ್ಕೊಂಡಿದ್ದಂತೆ ಆಗಿದ್ದರೆ. ಆದರೆ ನಾಯಕತ್ವ ವಿಷಯ ಮುನ್ನೆಲೆಗೆ ಬಂದು ಆ ಪ್ರಕ್ರಿಯೆ ಹಿಂದಕ್ಕೆ ಬಿತ್ತು. ಮೊದಲು ಕುರ್ಚಿ ಗಟ್ಟಿ ಮಾಡ್ಕೊಳ್ಳೋಣ ಲೆಕ್ಕಾಚಾರಕ್ಕೆ ಬಂದ್ರು. ಬಜೆಟ್ ಅಧಿವೇಶನಕ್ಕಿಂತ ಮೊದಲೇ ಪುನರ್ರಚನೆಗೆ ಅವಕಾಶ ಕೊಡಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಕೇಳಿಕ್ಕಿದ್ದಾರೆ. ಅಸಲಿಗೆ ಬೆಳಗಾವಿ ಅಧಿವೇಶನಕ್ಕೆ ಹೊಸ ಮಂತ್ರಿಗಳನ್ನ ಕರ್ಕೊಂಡು ಹೋಗುವ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಇದ್ರು. ಆದ್ರೆ ಅವಾಗ ಅದು ಆಗ್ಲಿಲ್ಲ. ಈಗ ಬಜೆಟ್ ಅಧಿವೇಶನಕ್ಕಿಂತ ಮುಂಚೆ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡಿ ಅಂತಿದ್ದಾರೆ. ಇಲ್ಲ ಅಂತಂದ್ರೆ ನಾಯಕತ್ವದ ವಿಷಯದಲ್ಲಿ ಗೊಂದಲ ಇದೆ ಅನಿಸಿದರೆ ಶಾಸಕಾಂಗ ಪಕ್ಷದಲ್ಲಿ ವಿಶ್ವಾಸ ಮತ ಯಾಚಿಸೋದಕ್ಕೆ ಅವಕಾಶ ಕೊಟ್ಟು ಬಿಡಿ, ಪದೇ ಪದೇ ಈ ಕಿರಿಕಿರಿನೇ ಬೇಡ ಅನ್ನೋದು ಸಿದ್ದರಾಮಯ್ಯ ಅವರ ಮಾತು. ಈ ರೀತಿ ಬೇಡಿಕೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಡ್ಲಿಕ್ಕಿದ್ದಾರೆ. ಮತಯಾಚನೆ ಅನ್ನುವಂತ ವಿಚಾರ ಬಂತು ಅನ್ಕೊಳ್ಳಿ. ಮತಯಾಚನೆಗೆ ನಿಂತ್ರೆ ಗೆಲ್ಲುವ ಹುಮ್ಮಸ್ಸಿನಲ್ಲಿರೋದು ಸಿದ್ದರಾಮಯ್ಯ ಅವರು. ಹೆಚ್ಚು ಶಾಸಕರ ಬೆಂಬಲ ನನಗಿದೆ, ಅದು ರಾಜ್ಯದ ಜನರಿಗೂ ಗೊತ್ತಾಗ್ಲಿ, ನಮ್ಮ ಹೈಕಮಾಂಡ್ಗೂ ಗೊತ್ತಾಗ್ಲಿ ಅನ್ನುವಂತ ಲೆಕ್ಕಾಚಾರ ಸಿದ್ದರಾಮಯ್ಯ ಅವರದ್ದು. ಆದ್ರೆ ಸಿದ್ದರಾಮಯ್ಯ ಅವರಿಗೂ ಮುನ್ನ ದೆಹಲಿಗೆ ಡಿ.ಕೆ. ಶಿವಕುಮಾರ್ ನಾಳೆನೆ ಹೊರಟಿದ್ದಾರೆ. ಇವರ ಈ ರೀತಿಯ ಪ್ಲಾನ್ಗೆ ಡಿ.ಕೆ. ಶಿವಕುಮಾರ್ ಅಲ್ಲಿ ಯಾವ ರೀತಿಯ ತಂತ್ರವನ್ನ ಹೆಣೆದು ಅದಕ್ಕೂ ಕೂಡ ಫುಲ್ ಸ್ಟಾಪ್ ಇಟ್ಟು ಬರ್ತಾರೆ, ಅದು ಈಗಿನ ಪ್ರಶ್ನೆ ಆಗಿದ್ರೆ, ಏನೇ ಪ್ರಶ್ನೆಗಳು ಬಂದ್ರು, ಏನೇ ಚರ್ಚೆ ಆದ್ರೂ ಸಿಎಂ ಚೇರ್ ಸಿಗುತ್ತಾ? ಆ ಸಿಎಂ ಚೇರ್ ತಗೊಳ್ಳೋದಕ್ಕೆ ನಾನಾ ರೀತಿಯ ಪ್ರತಿತಂತ್ರಗಳನ್ನ ಹೆಣಿತಾ ಇರೋ ಡಿ.ಕೆ. ಶಿವಕುಮಾರ್ ಈ ಸಾರಿ ದೆಹಲಿಗೆ ಹೋಗಿ ವಾಪಸ್ ಬರುವಾಗ ಶುಭ ಸುದ್ದಿಯನ್ನ ತಗೊಂಡ್ಬರ್ತಾರೆ ಅನ್ನೋಂತ ನಿರೀಕ್ಷೆಯನ್ನ ಅವರ ಅಪಾರ ಪ್ರಮಾಣದ ಬೆಂಬಲಿಗರು ಇಟ್ಕೊಂಡಿದ್ದಾರೆ. ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ಭತ್ತದಲ್ಲಿ, ರಕ್ತದಲ್ಲಿ ಎಲ್ಲ ಕಡೆ ಡಿ.ಕೆ. ಶಿವಕುಮಾರ್ ಅರಳ್ತಾ ಇದ್ದಾರೆ. ಆದ್ರೆ ಆಡಳಿತದಲ್ಲಿ ಸಿಎಂ ಚೇರ್ನಲ್ಲಿ ಅರಳಬೇಕು ಅನ್ನುವಂಥದ್ದು ಬಹಳ ಜನರ ಅಪೇಕ್ಷೆ, ಎಸ್ಪೆಷಲಿ ಡಿ.ಕೆ. ಶಿವಕುಮಾರ್ ಅವರ ಅಭಿಮಾನಿಗಳದ್ದು. ಅದು ಯಾವಾಗ ಆಗುತ್ತೆ? ಆಗೋದಕ್ಕೆ ಸಿದ್ದರಾಮಯ್ಯ ಬಿಡ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರ ಎಲ್ಲಾ ರೀತಿಯ ಆಟಕ್ಕೆ ಸಿದ್ದರಾಮಯ್ಯ ಗೂಗ್ಲಿ, ಸಿಎಂ ಕುರ್ಚಿ ಆಟಕ್ಕೆ ಬ್ರೇಕ್ ಹಾಕೋದಕ್ಕೆ ಸಿದ್ದರಾಮಯ್ಯ ಭರ್ಜರಿ ಪ್ಲಾನ್ ರೆಡಿನ ಇಟ್ಕೊಂಡಿರ್ತಾರೆ. ಈಗ ಶೀಘ್ರವೇ ರಾಹುಲ್ ಗಾಂಧಿಯನ್ನ ಭೇಟಿಯಾಗೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಾಹೇಬರು. ಸಂಪುಟ ಪುನರ್ರಚನೆಗೆ ಅವಕಾಶವನ್ನ ಕೇಳಲಿಕ್ಕಿದ್ದಾರೆ ಸಿದ್ದರಾಮಯ್ಯ ಅವರು. ಈ ಹಿಂದೆನೂ ಕೂಡ ಈ ರೀತಿಯ ಪ್ರಯತ್ನಗಳಾದವು. ಆದ್ರೆ ಈಗ ಬೇಡ ಅಂತ ಹೇಳಿದ್ದಕ್ಕೆ ಸುಮ್ಮನೆ ಆಗಿದ್ದ ಸಿದ್ದರಾಮಯ್ಯ ಅವತ್ತು ಸುಮ್ಮನೆ ಬಂದವರು ಈಗ ಮತ್ತೆ ವಾಪಸ್ ಹೋಗೋದಕ್ಕೆ ರೆಡಿಯಾಗಿದ್ದಾರೆ. ಸಂಪುಟ ಪುನರ್ರಚನೆ ಮಾಡ್ತೀವಿ ಅಂತ ಅನುಮತಿಯನ್ನ ಕೇಳೋದಕ್ಕೆ ಅವಕಾಶ ಕೊಡಿ ಅಂತ ಕೇಳೋದು ಭೇಟಿಯ ಉದ್ದೇಶ ಆಗಿದೆ. ಸಂಪುಟ ಪುನರ್ರಚನೆಯಾದರೆ ಸಿದ್ದರಾಮಯ್ಯ ಅವರು ಸಂಪೂರ್ಣ ಹಿಡಿತ ಸಾಧಿಸಿದಂತೆಯೇ ಲೆಕ್ಕ. ಡಿ.ಕೆ. ಶಿವಕುಮಾರ್ ಅದಕ್ಕೆ ಅಡ್ಡಗಾಲು ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬದಲಾದರೆ ಸಿಎಂ ಸಹಿತ ಎಲ್ಲವೂ ಬದಲಾಗಲಿ. ಕೇವಲ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಅಲ್ಲ,
ಇನ್ಕ್ಲೂಡಿಂಗ್ ಸಿಎಂ ಸಿದ್ದರಾಮಯ್ಯ ಎಲ್ಲವೂ ಬದಲಾಗಲಿ ಎನ್ನುವಂಥದ್ದು ಡಿಕೆ ಶಿವಕುಮಾರ್ ಲೆಕ್ಕಾಚಾರ. ಅಂದ್ರೆ ಸಂಪುಟದಲ್ಲಿ ಇರೋರ ಪೈಕಿ 15 ಮಂದಿಯನ್ನ ತೆಗೆಯೋದು ಈಗ ಮೊದಲ ಆದ್ಯತೆ. ಖಾಲಿ ಇರುವ ಸ್ಥಾನ ಸೇರಿ 15ಕ್ಕೂ ಹೆಚ್ಚು ಮಂದಿಗೆ ಹೊಸಬರಿಗೆ ಚಾನ್ಸ್ ಕೊಡೋದು, ಈ ರೀತಿ ಲೆಕ್ಕಾಚಾರ ಹಾಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಈ ಕೆಲಸ ಕಳೆದ ವರ್ಷಾಂತ್ಯದಲ್ಲೇ ಮುಗಿಬೇಕಾಗಿತ್ತು ಇವರು ಅಂದ್ಕೊಂಡಿದ್ದಂತೆ ಆಗಿದ್ದಾರೆ. ಆದರೆ ನಾಯಕತ್ವ ವಿಷಯ ಮುನ್ನೆಲೆಗೆ ಬಂದು ಆ ಪ್ರಕ್ರಿಯೆ ಹಿಂದಕ್ಕೆ ಬಿತ್ತು. ಮೊದಲು ಕುರ್ಚಿ ಗಟ್ಟಿ ಮಾಡ್ಕೊಳ್ಳೋಣ ಲೆಕ್ಕಾಚಾರಕ್ಕೆ ಬಂದ್ರು. ಬಜೆಟ್ ಅಧಿವೇಶನಕ್ಕಿಂತ ಮೊದಲೇ ಪುನರ್ರಚನೆಗೆ ಅವಕಾಶ ಕೊಡಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಕೇಳಿಕ್ಕಿದ್ದಾರೆ. ಅಸಲಿಗೆ ಬೆಳಗಾವಿ ಅಧಿವೇಶನಕ್ಕೆ ಹೊಸ ಮಂತ್ರಿಗಳನ್ನ ಕರ್ಕೊಂಡು ಹೋಗುವ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಇದ್ರು, ಆದ್ರೆ ಅವಾಗ ಅದು ಆಗ್ಲಿಲ್ಲ. ಈಗ ಬಜೆಟ್ ಅಧಿವೇಶನಕ್ಕಿಂತ ಮುಂಚೆ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡಿ ಅಂತಿದ್ದಾರೆ. ಇಲ್ಲ ಅಂತಂದ್ರೆ ನಾಯಕತ್ವದ ವಿಷಯದಲ್ಲಿ ಗೊಂದಲ ಇದೆ ಅನಿಸಿದರೆ ಶಾಸಕಾಂಗ ಪಕ್ಷದಲ್ಲಿ ವಿಶ್ವಾಸ ಮತ ಯಾಚಿಸೋದಕ್ಕೆ ಅವಕಾಶ ಕೊಟ್ಟುಬಿಡಿ, ಪದೇ ಪದೇ ಈ ಕಿರಿಕಿರಿನೇ ಬೇಡ ಅನ್ನೋದು ಸಿದ್ದರಾಮಯ್ಯ ಅವರ ಮಾತು. ಈ ರೀತಿ ಬೇಡಿಕೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಡ್ಲಿಕ್ಕಿದ್ದಾರೆ. ಮತಯಾಚನೆ ಅನ್ನುವಂತ ವಿಚಾರ ಬಂತು ಅನ್ಕೊಳ್ಳಿ, ಮತಯಾಚನೆಗೆ ನಿಂತ್ರೆ ಗೆಲ್ಲುವ ಹುಮ್ಮಸ್ಸಿನಲ್ಲಿರೋದು ಸಿದ್ದರಾಮಯ್ಯ ಅವರು. ಹೆಚ್ಚು ಶಾಸಕರ ಬೆಂಬಲ ನನಗಿದೆ, ಅದು ರಾಜ್ಯದ ಜನರಿಗೂ ಗೊತ್ತಾಗ್ಲಿ, ನಮ್ಮ ಹೈಕಮಾಂಡ್ಗೂ ಗೊತ್ತಾಗ್ಲಿ ಅನ್ನುವಂತ ಲೆಕ್ಕಾಚಾರ ಸಿದ್ದರಾಮಯ್ಯ ಅವರದ್ದು. ಆದ್ರೆ ಸಿದ್ದರಾಮಯ್ಯ ಅವರಿಗೂ ಮುನ್ನ ದೆಹಲಿಗೆ ಡಿಕೆ ಶಿವಕುಮಾರ್ ನಾಳೆನೆ ಹೊರಟಿದ್ದಾರೆ. ಇವರ ಈ ರೀತಿಯ ಪ್ಲಾನ್ಗೆ ಡಿಕೆ ಶಿವಕುಮಾರ್ ಅಲ್ಲಿ ಯಾವ ರೀತಿಯ ತಂತ್ರವನ್ನ ಹೆಣೆದು ಅದಕ್ಕೂ ಕೂಡ ಫುಲ್ ಸ್ಟಾಪ್ ಇಟ್ಟು ಬರ್ತಾರೆ, ಅದು ಈಗಿನ ಪ್ರಶ್ನೆಯಾಗಿದ್ರೆ, ಏನೇ ಪ್ರಶ್ನೆಗಳು ಬಂದ್ರು, ಏನೇ ಚರ್ಚೆ ಆದ್ರೂ ಸಿಎಂ ಚೇರ್ ಸಿಗುತ್ತಾ? ಆ ಸಿಎಂ ಚೇರ್ ತಗೊಳ್ಳೋದಕ್ಕೆ ನಾನಾ ರೀತಿಯ ಪ್ರತಿತಂತ್ರಗಳನ್ನ ಹೆಣಿತಾ ಇರೋ ಡಿಕೆ ಶಿವಕುಮಾರ್ ಈ ಸಾರಿ ದೆಹಲಿಗೆ ಹೋಗಿ ವಾಪಸ್ ಬರುವಾಗ ಶುಭ ಸುದ್ದಿಯನ್ನ ತಗೊಂಡ್ಬರ್ತಾರೆ ಅನ್ನುವಂತ ನಿರೀಕ್ಷೆಯನ್ನ ಅವರ ಅಪಾರ ಪ್ರಮಾಣದ ಬೆಂಬಲಿಗರು ಇಟ್ಕೊಂಡಿದ್ದಾರೆ. ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ಭತ್ತದಲ್ಲಿ, ರಕ್ತದಲ್ಲಿ ಎಲ್ಲ ಕಡೆ ಡಿಕೆ ಶಿವಕುಮಾರ್ ಅರಳುತ್ತಾ ಇದ್ದಾರೆ. ಆದ್ರೆ ಆಡಳಿತದಲ್ಲಿ ಸಿಎಂ ಚೇರ್ನಲ್ಲಿ ಅರಳಬೇಕು ಅನ್ನುವಂಥದ್ದು ಬಹಳ ಜನರ ಅಪೇಕ್ಷೆ, ಎಸ್ಪೆಷಲಿ ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳದ್ದು. ಅದು ಯಾವಾಗ ಆಗುತ್ತೆ? ಆಗೋದಕ್ಕೆ ಸಿದ್ದರಾಮಯ್ಯ ಬಿಡ್ತಾ ಇಲ್ಲ. ಡಿಕೆ ಶಿವಕುಮಾರ್ ಅವರ ಎಲ್ಲಾ ರೀತಿಯ ಆಟಕ್ಕೆ ಸಿದ್ದರಾಮಯ್ಯ ಗೂಗ್ಲಿ, ಸಿಎಂ ಕುರ್ಚಿ ಆಟಕ್ಕೆ ಬ್ರೇಕ್ ಹಾಕೋದಕ್ಕೆ ಸಿದ್ದರಾಮಯ್ಯ ಭರ್ಜರಿ ಪ್ಲಾನ್ ರೆಡಿನ ಇಟ್ಕೊಂಡಿರ್ತಾರೆ. ಈಗ ಶೀಘ್ರವೇ ರಾಹುಲ್ ಗಾಂಧಿಯನ್ನ ಭೇಟಿಯಾಗೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಾಹೇಬರು. ಸಂಪುಟ ಪುನರ್ರಚನೆಗೆ ಅವಕಾಶವನ್ನ ಕೇಳಲಿಕ್ಕಿದ್ದಾರೆ ಸಿದ್ದರಾಮಯ್ಯ ಅವರು. ಈ ಹಿಂದೆನೂ ಕೂಡ ಈ ರೀತಿಯ ಪ್ರಯತ್ನಗಳಾದವು, ಆದ್ರೆ ಈಗ ಬೇಡ ಅಂತ ಹೇಳಿದ್ದಕ್ಕೆ ಸುಮ್ಮನೆ ಆಗಿದ್ದ ಸಿದ್ದರಾಮಯ್ಯ ಅವತ್ತು ಸುಮ್ಮನೆ ಬಂದವರು ಈಗ ಮತ್ತೆ ವಾಪಸ್ ಹೋಗೋದಕ್ಕೆ ರೆಡಿಯಾಗಿದ್ದಾರೆ. ಸಂಪುಟ ಪುನರ್ರಚನೆ ಮಾಡ್ತೀವಿ ಅಂತ ಅನುಮತಿಯನ್ನ ಕೇಳೋದಕ್ಕೆ ಅವಕಾಶ ಕೊಡಿ ಅಂತ ಕೇಳೋದು ಭೇಟಿಯ ಉದ್ದೇಶ ಆಗಿದೆ. ಸಂಪುಟ ಪುನರ್ರಚನೆಯಾದರೆ ಸಿದ್ದರಾಮಯ್ಯ ಅವರು ಸಂಪೂರ್ಣ ಹಿಡಿತ ಸಾಧಿಸಿದಂತೆಯೇ ಲೆಕ್ಕ. ಡಿಕೆ ಶಿವಕುಮಾರ್ ಅದಕ್ಕೆ ಅಡ್ಡಗಾಲು ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬದಲಾದರೆ ಸಿಎಂ ಸಹಿತ ಎಲ್ಲವೂ ಬದಲಾಗಲಿ, ಕೇವಲ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಅಲ್ಲ, ಇನ್ಕ್ಲೂಡಿಂಗ್ ಸಿಎಂ ಸಿದ್ದರಾಮಯ್ಯ ಎಲ್ಲವೂ ಬದಲಾಗಲಿ ಎನ್ನುವಂಥದ್ದು ಡಿಕೆ ಶಿವಕುಮಾರ್ ಲೆಕ್ಕಾಚಾರ. ಅಂದ್ರೆ ಸಂಪುಟದಲ್ಲಿ ಇರೋರ ಪೈಕಿ 15 ಮಂದಿಯನ್ನ ತೆಗೆಯೋದು ಈಗ ಮೊದಲ ಆದ್ಯತೆ. ಖಾಲಿ ಇರುವ ಸ್ಥಾನ ಸೇರಿ 15ಕ್ಕೂ ಹೆಚ್ಚು ಮಂದಿಗೆ ಹೊಸಬರಿಗೆ ಚಾನ್ಸ್ ಕೊಡೋದು, ಈ ರೀತಿ ಲೆಕ್ಕಾಚಾರ ಹಾಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಈ ಕೆಲಸ ಕಳೆದ ವರ್ಷಾಂತ್ಯದಲ್ಲೇ ಮುಗಿಬೇಕಾಗಿತ್ತು ಇವರು ಅಂದ್ಕೊಂಡಿದ್ದಂತೆ ಆಗಿದ್ದಾರೆ. ಆದ್ರೆ ನಾಯಕತ್ವ ವಿಷಯ ಮುನ್ನೆಲೆಗೆ ಬಂದು ಆ ಪ್ರಕ್ರಿಯೆ ಹಿಂದಕ್ಕೆ ಬಿತ್ತು. ಮೊದಲು ಕುರ್ಚಿ ಗಟ್ಟಿ ಮಾಡ್ಕೊಳ್ಳೋಣ ಲೆಕ್ಕಾಚಾರಕ್ಕೆ ಬಂದ್ರು. ಬಜೆಟ್ ಅಧಿವೇಶನಕ್ಕಿಂತ ಮೊದಲೇ ಪುನರ್ರಚನೆಗೆ ಅವಕಾಶ ಕೊಡಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಕೇಳಿಕ್ಕಿದ್ದಾರೆ. ಅಸಲಿಗೆ ಬೆಳಗಾವಿ ಅಧಿವೇಶನಕ್ಕೆ ಹೊಸ ಮಂತ್ರಿಗಳನ್ನ ಕರ್ಕೊಂಡು ಹೋಗುವ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಇದ್ರು, ಆದ್ರೆ ಅವಾಗ ಅದು ಆಗ್ಲಿಲ್ಲ. ಈಗ ಬಜೆಟ್ ಅಧಿವೇಶನಕ್ಕಿಂತ ಮುಂಚೆ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡಿ ಅಂತಿದ್ದಾರೆ. ಇಲ್ಲ ಅಂತಂದ್ರೆ ನಾಯಕತ್ವದ ವಿಷಯದಲ್ಲಿ ಗೊಂದಲ ಇದೆ ಅನಿಸಿದರೆ ಶಾಸಕಾಂಗ ಪಕ್ಷದಲ್ಲಿ ವಿಶ್ವಾಸ ಮತ ಯಾಚಿಸೋದಕ್ಕೆ ಅವಕಾಶ ಕೊಟ್ಟುಬಿಡಿ, ಪದೇ ಪದೇ ಈ ಕಿರಿಕಿರಿನೇ ಬೇಡ ಅನ್ನೋದು ಸಿದ್ದರಾಮಯ್ಯ ಅವರ ಮಾತು. ಈ ರೀತಿ ಬೇಡಿಕೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಡ್ಲಿಕ್ಕಿದ್ದಾರೆ.
ಮತಯಾಚನೆ ಅನ್ನುವಂತ ವಿಚಾರ ಬಂತು ಅನ್ಕೊಳ್ಳಿ. ಮತಯಾಚನೆಗೆ ನಿಂತ್ರೆ ಗೆಲ್ಲುವ ಹುಮ್ಮಸ್ಸಿನಲ್ಲಿರೋದು ಸಿದ್ದರಾಮಯ್ಯ ಅವರು. ಹೆಚ್ಚು ಶಾಸಕರ ಬೆಂಬಲ ನನಗಿದೆ, ಅದು ರಾಜ್ಯದ ಜನರಿಗೂ ಗೊತ್ತಾಗ್ಲಿ, ನಮ್ಮ ಹೈಕಮಾಂಡ್ಗೂ ಗೊತ್ತಾಗ್ಲಿ ಅನ್ನುವಂತ ಲೆಕ್ಕಾಚಾರ ಸಿದ್ದರಾಮಯ್ಯ ಅವರದ್ದು. ಆದ್ರೆ ಸಿದ್ದರಾಮಯ್ಯ ಅವರಿಗೂ ಮುನ್ನ ದೆಹಲಿಗೆ ಡಿಕೆ ಶಿವಕುಮಾರ್ ನಾಳೆನೆ ಹೊರಟಿದ್ದಾರೆ. ಇವರ ಈ ರೀತಿಯ ಪ್ಲಾನ್ಗೆ ಡಿಕೆ ಶಿವಕುಮಾರ್ ಅಲ್ಲಿ ಯಾವ ರೀತಿಯ ತಂತ್ರವನ್ನ ಹೆಣೆದು ಅದಕ್ಕೂ ಕೂಡ ಫುಲ್ ಸ್ಟಾಪ್ ಇಟ್ಟು ಬರ್ತಾರೆ, ಅದು ಈಗಿನ ಪ್ರಶ್ನೆಯಾಗಿದ್ರೆ, ಏನೇ ಪ್ರಶ್ನೆಗಳು ಬಂದ್ರು, ಏನೇ ಚರ್ಚೆ ಆದ್ರೂ ಸಿಎಂ ಚೇರ್ ಸಿಗುತ್ತಾ? ಆ ಸಿಎಂ ಚೇರ್ ತಗೊಳ್ಳೋದಕ್ಕೆ ನಾನಾ ರೀತಿಯ ಪ್ರತಿತಂತ್ರಗಳನ್ನ ಹೆಣಿತಾ ಇರೋ ಡಿಕೆ ಶಿವಕುಮಾರ್ ಈ ಸಾರಿ ದೆಹಲಿಗೆ ಹೋಗಿ ವಾಪಸ್ ಬರುವಾಗ ಶುಭ ಸುದ್ದಿಯನ್ನ ತಗೊಂಡ್ಬರ್ತಾರೆ ಅನ್ನೋಂತ ನಿರೀಕ್ಷೆಯನ್ನ ಅವರ ಅಪಾರ ಪ್ರಮಾಣದ ಬೆಂಬಲಿಗರು ಇಟ್ಕೊಂಡಿದ್ದಾರೆ. ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿ.